ಇನ್ನು ಡಿಕೆಶಿ ಸಿಎಂ ಆಗುವ ಡೆಡ್ಲೈನ್ಸ್ ಗಳನ್ನ ಕೊಡ್ತಾ ಇದ್ದ ಎಲ್ಲ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತ ನಾಯಕರುಗಳು, ಡಿಕೆಶಿ ಕಟ್ಟಪ್ಪಣೆಯಿಂದ ಆಪ್ತ ಶಾಸಕರು ಗಪ್ಚುಪ್ ಆಗ್ಬಿಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯವರೆಗೂ ಅನೇಕ ಹೇಳಿಕೆಗಳನ್ನ, ಅನೇಕ ಡೆಡ್ಲೈನ್ಗಳನ್ನ, ಡೇಟ್ಸ್ ಗಳನ್ನ ಕೊಡ್ತಾ ಇತ್ತು ಡಿಕೆಶಿ ಆಪ್ತರು. ಆದ್ರೆ ಈಗ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ದಿಲ್ಲಿ ಸಭೆ ಬಗ್ಗೆ ಗೊತ್ತಿಲ್ಲ ಅಂದ್ಬಿಟ್ರು ಇಕ್ಬಾಲ್ ಹುಸೇನ್. ಡಿಕೆಶಿ ಸಿಎಂ ಆಗುವ ಸಮಯ ಬಂದಿದ್ಯಾ ಅನ್ನೋದು ಗೊತ್ತಿಲ್ಲ, ನಾಯಕತ್ವದ ಗೊಂದಲ ಬಗೆಹರಿಯುತ್ತಾ ಅನ್ನೋದು ಗೊತ್ತಿಲ್ಲ, ಯಾವ ಪ್ರಶ್ನೆಗೂ ಗೊತ್ತಿಲ್ಲ ಅನ್ನುವಂತಹ ಉತ್ತರ ಡಿಕೆ ಶಿವಕುಮಾರ್ ಅವರ ಆಪ್ತರಿಂದ. ನನಗೇನು ಗೊತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಲ್ಲ, ಪ್ಲೀಸ್. ನನಗೇನು ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ. ನಾಯಕತ್ವ ವಿಚಾರದ ಬಗ್ಗೆ ನಾನೇನು ಮಾತನಾಡಲ್ಲ, ಹೈಕಮಾಂಡ್ ಸಂದೇಶ ಇದೆ, ನಾನು ಮಾತನಾಡಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಕೂಡ ಡಿಕೆಶಿ ಅವರ ಆಪ್ತರು. ಇವತ್ತು ನಾಳೆ ಅಂತ ಅನೇಕ ಡೆಡ್ಲೈನ್ಸ್ ಗಳನ್ನ ಕೊಡ್ತಾ ಇದ್ರು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ. ಆದ್ರೆ ಇವತ್ತು ಕೇಳಿರುವಂತಹ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅವರು ಕೂಡ. ವೋಲ್ಟೇಜ್ ಮೀಟಿಂಗ್ ಇದೆ, ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇದು ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ, ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡಂಗಿಲ್ಲ ಶಾಸಕರುಗಳು, ನಾವೇನು ಮಾತಾಡಲ್ಲ. ಅಲ್ಲ, ಮೊದಲಿಂದ ಕೂಡ ಡಿಕೆಶಿ ಸಿಎಂ ಏನು ಮಾತಾಡಲ್ಲ, ಈ ಟೈಮ್ ಅಲ್ಲ, ಮಾತಾಡೋ ಟೈಮ್ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಏನು ಬಂದಿಲ್ಲ. ನೋ ಕಾಮೆಂಟ್ಸ್. ಅಲ್ಲ, ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತ ಹೇಳಿದಾರೆ ಸರ್. ಆಯ್ತು, ಅವ್ರು ಹೇಳ್ದಂಗೆ ಆಗಲಿ. ನಾನೆಲ್ಲ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಎಲ್ಲೂ ಹೋಗಲ್ಲ, ಈ ವಾರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲ ಪಾಪ ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೆ ಗೊತ್ತಿಲ್ಲ, ನಂದೇನಿಲ್ಲ, ನನಗೇನು ಮಾಹಿತಿ ಇಲ್ಲ. ಅಲ್ಲ, ನಿಮಗೆ ಸಂದೇಶ ಏನಾದ್ರು ಬಂದಿದೆ? ಅದೇ ಏನು ಮಾತಾಡಬೇಡ್ರಿ ಅಂತೇಳಿ ಹೈಕಮಾಂಡ್ ಏನು ಅವಾಗ ಹಿಂದೆ ಹೇಳಿ ನೋಟಿಸ್ ಕೊಟ್ಟಿದ್ದಲ್ಲ, ಅವತ್ತಿಂದ ಮಾತಾಡಿಲ್ಲ, ಈಗಲೂ ಮಾತಾಡೋದಿಲ್ಲ. ಅದರದ್ದೇನು ಸಬ್ಜೆಕ್ಟ್ ಇದ್ರೆ ಮಾತಾಡಿ, ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಕೇಳಿ ಮಾತಾಡೋಣ. ಒಟ್ಟು ಒಳ್ಳೇದಾಗುತ್ತೆ ಸರ್ ಏನಾದ್ರು? ನೋ ಕಾಮೆಂಟ್, ಸಾರಿ. ಎಲ್ಲ ಗೊಂದಲಕ್ಕೂ ಹೈಕಮಾಂಡ್ ತೆರೆ ಎಳೆಯಲಿದೆ. ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಆಗುತ್ತೆ ಅಂತ ಬೆಂಗಳೂರಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ನಾಯಕ ಎಚ್.ಸಿ. ಬಾಲಕೃಷ್ಣ ಅವರು ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಕಾಲು ಗಾಯ ಆಗಿರೋದ್ರಿಂದ ನಾನು ದೆಹಲಿಗೆ ಹೋಗಿಲ್ಲ, ನನಗೆ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಅವರನ್ನ ಏನ್ ಹೇಳಿದ್ರು ಅಂತ ನೋಡೋಣ. ನವದೆಹಲಿಗೆ ಶಿಫ್ಟ್ ಆಗಿರುವಂತಹ ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ಸಭೆ ನಡೀತಾ ಇದೆ ಸರ್, ಇವತ್ತೊಂದು ತೆರೆ ಬೀಳೋ ನಿರೀಕ್ಷೆ ಇದೆಯಾ ಸರ್ ನಿಮ್ಮ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ? ಇದಕ್ಕೆ ಒಂದು ಅಂತಿಮ ತೀರ್ಮಾನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಕರೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾವುದು ಸೂಕ್ತವಾದಂಥ ಸರಿಯಾದಂಥ ಮಾಹಿತಿ ಇಲ್ಲ ಅವ್ರು ಯಾತಕ್ಕೆ ಕರೆದಿದ್ದಾರೆ ಅಂತ. ನಾನು ಬಹುಶಃ ಎಲ್ಲ ಚುನಾವಣೆಗಳೆಲ್ಲ ಆದವಲ್ಲ, ಇದ್ರದ್ದು ಯಾವುದು ಕೇರಳದು ಅದೆಲ್ಲ ಮುಗಿದ ಮೇಲೆ ಕರೀತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತಲ್ಲ, ಅದು ವಿಚಾರವಾಗಿ ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಕರೆದಿದ್ದಾರೆ, ಅದಕ್ಕೆ ಕರೆದಿದ್ದಾರೆ ಅಂತಕ್ಕಂಥದ್ದು ಇನ್ನೂ ನಮಗೆ ಅದರ ವಿಚಾರ ನಮಗೆ ಗೊತ್ತಿಲ್ಲ. ಈಗ CM ಜೊತೆ ಒಂದಷ್ಟು ಜನ ಶಾಸಕರು, DCM ಜೊತೆ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವ್ರು ಯಾಕೆ ಹೋಗಲಿಲ್ಲ ಸರ್ ಡೆಲ್ಲಿಗೆ? ನನಗೇನು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಕಾಣಲಿಲ್ಲ. ನನಗೆ ಸ್ವಲ್ಪ ಕಾಲು ಏಟಾಗ್ಬಿಟ್ಟೈತೆ. ಕಾಲು ಏಟಾಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ ಮಾಡಬೇಡಿ ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ಒಂದು 3 ಮಂತ್ಸು ಜಾಸ್ತಿ ಮೂಮೆಂಟ್ ಮಾಡಬೇಡಿ, ಪುನಃ ಪ್ರಾಬ್ಲಮ್ ಆಗ್ತದೆ ಅಂತ. ಫ್ರ್ಯಾಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ಸ್ ಕಡಿಮೆ ಮಾಡಿ ಅಂತ ಹೇಳಿರೋದ್ರಿಂದ ಹೋಗಲಿಲ್ಲ ಅಷ್ಟೇ. ಸರ್, ಈಗ ನಾಯಕತ್ವ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ಪುನರಚನೆಯೋ ಅನ್ನೋ ನಿಟ್ಟಲ್ಲಿ ತೀವ್ರ ಕ್ಯೂರಿಯಾಸಿಟಿ ಇದೆ ಸರ್. ಆ್ಯಸ್ ಎ DCM ಜಿಲ್ಲೆಯ ಶಾಸಕರಾಗಿ ಏನು ಅಪೀಲ್ ಮಾಡ್ತೀರಾ ಸರ್ ಹೈಕಮಾಂಡ್ಗೆ? ನಾವು ಏನು ಅಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಹೈಕಮಾಂಡ್ಗೆ ಇಲ್ಲಿರ್ತಕ್ಕಂಥ ವಿಚಾರಗಳೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ಹೈಕಮಾಂಡ್ಗೆ ಇಲ್ಲೆಲ್ಲ ಬೆಳವಣಿಗೆಗಳನ್ನ ರಿಪೋರ್ಟಾಗಿ ತರಿಸ್ಕೊಂಡಿದ್ದಾರೆ. ಅವರೇ ಸೂಕ್ತವಾದಂಥ ತೀರ್ಮಾನ, ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಸರ್, ಈಗ ಮಂತ್ರಿಮಂಡಲ ಸೇರೋಂಥ ಎಲ್ಲ ವಿಶ್ವಾಸ ಇದೆಯಾ ಸರ್ ತಮಗೆ? ಏನೋ ಆಸೆ ಇಟ್ಕೊಂಡಿದ್ದೀವಿ, ನೋಡೋಣ. ಹೈಕಮಾಂಡ್ ಏನೋ ಸೀನಿಯಾರಿಟಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಎಲ್ಲ ಡೆಲ್ಲಿಲಿ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ಎಲ್ಲ ತಮ್ಮದೇ ಆದಂಥ ರೂಟ್ನಲ್ಲಿ. ಏನು ಸೀನಿಯರ್ಸ್ ಇದರಲ್ಲಿ ನೀವು ಇದ್ದೀರಾ, ಸೀನಿಯರ್ MLA ಲಿಸ್ಟಲ್ಲಿ. ನೀವು ಯಾರ ಮುಖಾಂತರ ಒತ್ತಡ ಇರ್ತಾ ಇದ್ದೀರಾ ಅಂತ? ಇಲ್ಲಿ ಯಾರೂ ಲಾಬಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಕ್ಷಕ್ಕೆಲ್ಲ ಗೊತ್ತಿದೆ ಯಾರನ್ನ ಮಾಡಿದ್ರೆ ಏನು ಆಗ್ತದೆ ಅಂತೇಳಿ. ಸೀನಿಯಾರಿಟಿ ಯಾರಿದ್ದಾರೆ, ಏನು ಯಾರನ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೆಲ್ಲ ಮಂದಟ್ಟಾಗಿದೆ.
ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರೇ ಕೂತು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರಚನೆ ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾ ಸರ್? ಖಂಡಿತ ಬದ್ಧ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಬದ್ಧ ಇದ್ದೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿರ್ತಕ್ಕಂಥ ಎಚ್.ಸಿ. ಬಾಲಕೃಷ್ಣ ಅವರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದ ನಾಯಕ ಎಚ್.ಸಿ. ಬಾಲಕೃಷ್ಣ ಅವರು ಕೊಟ್ಟಂತಹ ಹೇಳಿಕೆ. ಒಂದು ಕಡೆ ಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ, ಜೊತೆಗೆ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೇನು ಗೊತ್ತಿಲ್ಲ ಅನ್ನುವಂತಹ ಆನ್ಲೈನ್ ಆನ್ಸರ್ ಅವ್ರ ಕಡೆಯಿಂದನೂ ಕೂಡ ಬಂತು. ಹಾಗೆಯೇ ಇಕ್ಬಾಲ್ ಹುಸೇನ್ ಅವರ ಕಡೆಯಿಂದನೂ ನನಗೇನು ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಇಕ್ಬಾಲ್ ಹುಸೇನ್. ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಅವರು ಕೂಡ ಏನೂ ಗೊತ್ತಿಲ್ಲ, ನೋ ಕಾಮೆಂಟ್ಸ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆದರೆ ಎಲ್ಲ ನಾಯಕರುಗಳು ಇವತ್ತಿನವರೆಗೂ ಒಂದೊಂದು ಡೇಟ್ಸ್ಗಳನ್ನು ಕೊಟ್ಕೊಂಡು ಬಂದಿದ್ರು. ಇವತ್ತು ಸೇಮ್ ಆಗ್ತಾರೆ, ಮುಂದಿನ ಅಮಾವಾಸ್ಯೆ ಸೇಮ್ ಆಗ್ತಾರೆ, ಹುಣ್ಣಿಮೆಗೆ ಸೇಮ್ ಆಗ್ತಾರೆ ಅನ್ನುವಂಥ ಡೇಟ್ಸ್ಗಳನ್ನು ಕೊಟ್ಕೊಂಡು ಬಂದಿದ್ರು. ಆದರೆ ಈಗ ನೋಡಿದರೆ ಏಕಾಏಕಿಯಾಗಿ ನಮಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.